ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಫ್ಯೂಚರ್ ಮತ್ತು ನಿಮ್ಮ ಲೈಫ್ ಯಾವ ಒಂದು ದಾರಿಯಲ್ಲಿದೆ, ನೀವು ಯಾವ ಪಾತ್ನಲ್ಲಿದ್ದೀರಾ, ಬೇಸಿಕ್ಲಿ ಇದು ನಿಮ್ಮ ಲೈಫ್ ಕುರಿತಾಗಿರುತ್ತೆ. ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ ಹಾಗೂ ಏನು ನಡೆಯುತ್ತೆ, ಕಂಪ್ಲೀಟ್ ಆಗಿ ಇದು ನಿಮ್ಮ ಜೀವನದ ಬಗ್ಗೆನೇ ಫೋಕಸ್ಡ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ 2 ಕಾರ್ಡ್ ಫೈಲ್ ಇದೆ. ಎರಡರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ, ನಿಮ್ಗೆ ಯಾವ್ದು ಕನೆಕ್ಟ್ ಅನ್ಸುತ್ತೆ, ಯಾವ್ದು ರೆಸೊನೇಟ್ ಅನ್ಸುತ್ತೆ, ಆ ಒಂದು ಕಾರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಿ ನಾನು ಟ್ಯಾರೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಿ. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಫೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ನಿಮ್ಮ ಲೈಫ್ ನಲ್ಲಿ ಏನ್ ನಡೀತಾ ಇದೆ, ಯಾವ ರೀತಿಯಾದ ವಿಷಯಗಳಾಗ್ತಾ ಇದೆ ಹಾಗೂ ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದ ಬಗ್ಗೆ ರೀಡಿಂಗ್ ನ ಮಾಡ್ತಾ ಇದ್ದೀನಿ ನಾನು. ಯು ಆರ್, ನಿಮ್ಮ ಪಾತ್ ಏನಿದೆ, ಅಂದ್ರೆ ಇವಾಗ ಏನಿದೆ, ಯಾವ ರೀತಿಯಾದ ಆಬ್ಸ್ಟಿಕಲ್ಸ್ ಇದೆ, ಏನ್ ಹೆಲ್ಪ್ ಮಾಡ್ತಾ ಇದೆ ನಿಮ್ಗೆ ಲೈಫ್ನಲ್ಲಿ ಮತ್ತು ಏನ್ ಚೇಂಜ್ ಆಗುತ್ತೆ ಫ್ಯೂಚರ್ನಲ್ಲಿ. ಏಂಜಲ್ ಗೈಡ್ಸ್ ಮೆಸೇಜಸ್ ಕೂಡ ನಾನು ನಿಮ್ಗೆ ತೆಗಿತಾ ಇದ್ದೀನಿ ಇವಾಗ. ಓಕೆ, ನಾನು ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸನ್ ಬಂದಿದೆ ಹಾಗೂ ಕ್ವೀನ್ ಆಫ್ ಕಪ್ಸ್ ಬಂದಿದೆ ಮತ್ತು ಹಾರ್ವೆಸ್ಟ್ ಕಾರ್ಡ್ ಬಂದಿದೆ. ಅದಾದ ನಂತರ ಹೈ ಪ್ರೀಸ್ಟೆಸ್ ಬಂದಿದೆ ಮತ್ತು 9 ಆಫ್ ಸ್ವೋರ್ಡ್ಸ್ ಬಂದಿದೆ. ಮೆಸೇಜಸ್ ಏನಿದೆ ಅಂದ್ರೆ ಕಮ್ಯುನಿಟಿ ಕಾರ್ಡ್ ಮತ್ತು ಅನ್ಫಿನಿಶ್ಡ್ ಸಿಂಫನಿ ಅಂತ ಬರ್ತಾ ಇದೆ. ಓಕೆ, ನಾನು ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೊಂದಾಗಿ ಏನಾಗ್ತಾ ಇದೆ ಹಾಗೂ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದೆ ಅನ್ನುವ ವಿಷಯದ ಕುರಿತಾಗೇನೆ ಹೇಳ್ತಾ ಬರ್ತೀನಿ. ಸೊ ಮೊದಲನೇ ಕಾರ್ಡ್ ಸನ್ ಬಂದಿದೆ ನಿಮಗೆ. ಈಗ ನಿಮ್ಮ ಪ್ರೆಸೆಂಟ್ ಎನರ್ಜಿ ಸನ್ ಅಂದ್ರೆ ಬ್ರೈಟ್ ಆಗೇ ಇದೆ. ನೀವು ಯಾವುದೇ ರೀತಿಯಾದ ಅಡ್ಡಿ ಆತಂಕಗಳನ್ನು ನೋಡ್ತಾ ಇಲ್ಲ ಹಾಗೂ ನಿಮ್ಮ ಲೈಫ್ನಲ್ಲಿ ನೀವು ಏನು ಮಾಡಬೇಕು ಅನ್ನೋ ಆಸೆ ಕನಸುಗಳನ್ನ ಇಟ್ಕೊಂಡಿದ್ದೀರಾ, ಆ ವಿಚಾರವಾಗೂ ಕೂಡ ನಿಮಗೆ ಕ್ಲಾರಿಟಿ ಇದೆ. ನೀವೇನು ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ನಿಮಗಿದೆ ಹಾಗೂ ಏನು ಮಾಡಬೇಕು ಮುಂದೆ ಅನ್ನುವ ವಿಚಾರವಾಗೂ ನಿಮಗೆ ಒಂದು ಪ್ರಾಪರ್ ಪ್ಲಾನಿಂಗ್ ಕೂಡ ಇದೆ, ವಿಚ್ ಇಸ್ ಅ ಗುಡ್ ಸೈನ್. ಮತ್ತು ನೀವು ಸರಿಯಾದ ಟ್ರ್ಯಾಕ್ನಲ್ಲಿದ್ದೀರಾ. ನಿಮ್ಮ ಪಾತ್ ಹೇಗಿದೆ, ಇಮೋಷ್ನಲಿ ಕೂಡ ತುಂಬ ಬ್ಯಾಲೆನ್ಸ್ಡ್ ಆಗೇ ಇದ್ದೀರಾ ಅಂತ ಹೇಳ್ತೀನಿ. ಏಕೆಂದರೆ ಇಲ್ಲಿ ನಾನು ಏನು ನೋಡ್ತಿದ್ದೀನಿ ಅಂದರೆ ನೀವು ಒಂದು ರಿಯಾಕ್ಷನಲ್ಲೂ ಏನು ತಪ್ಪು ಮಾಡ್ತಾ ಇಲ್ಲ. ಬೇಸಿಕ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಏನು ಮಾಡ್ತಾ ಇದ್ದೀನಿ ಮತ್ತು ಯಾವ ರೀತಿಯಾದ ಚೇಂಜಸ್ ಬರುತ್ತೆ ಮತ್ತು ನಿಮ್ಮ ಇಮೋಷನ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಜನ ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ ಇವಾಗ, ಯಾಕಂದರೆ ನೀವು ಅಷ್ಟು ಬುದ್ಧಿವಂತರು ಆಗಿದ್ದೀರಾ, ಸ್ಮಾರ್ಟ್ ಆಗಿದ್ದೀರಾ. ಜನರಿಗೆ ಎಷ್ಟು ಅವಕಾಶ ಕೊಡಬೇಕು ಅಷ್ಟು ಕೊಟ್ಟಾಗಿದೆ ಹಾಗೂ ಪೂರ್ಣವಾಗಿ ನಿಮ್ಮ ಲೈಫ್ ಬಗ್ಗೆ ನಿಮಗೆ ಒಂದು ಇನ್ಸೈಟ್ ಸಿಕ್ಕಿದೆ ಅಂತಾನೆ ಹೇಳ್ತೀನಿ. ಇಮೋಷ್ನಲಿ ತುಂಬಾನೇ ಡೆಪ್ತ್ ಆಗಿ ನೋಡಕ್ ಹೋದಾಗ ಮೆಂಟಲಿ ಇಮೋಷ್ನಲಿ ಸ್ಟ್ರಾಂಗ್ ಆಗೇ ಇದ್ದೀರಾ ಬಿಕಾಸ್ ಆಫ್ ಕ್ವೀನ್ ಆಫ್ ಇಮೋಷನ್ಸ್, ಕ್ವೀನ್ ಆಫ್ ಕಪ್ಸ್. ಮತ್ತೆ ಹಾರ್ವೆಸ್ಟ್ ಕಾರ್ಡ್ ಬಂದಿದೆ. ಹಾರ್ವೆಸ್ಟ್ ಬಂದಾಗ ಏನಾಗುತ್ತೆ ಅಂದ್ರೆ ಇದು ಗುಡ್ ನ್ಯೂಸ್ ಕಾರ್ಡ್ ಅಂತಾನೆ ಹೇಳ್ತೀವಿ. ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ವಿಚಾರವಾಗಿ ನಿಮ್ಗೆ ಒಂದು ಪಾತ್ನಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಬರ್ತಾ ಇಲ್ಲ. ಮುಂದೆ ಬರುವ ದಿನಗಳಲ್ಲಿ ನೀವು ಯಾವ ವಿಷಯವಾಗಿ ಕೈ ಹಾಕಿದ್ದೀರಾ, ಏನ್ ಮಾಡ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ, ಆ ವಿಚಾರವಾಗಿ ಜಯ ಸಿಗುತ್ತೆ ಹಾಗೂ ಅಡ್ಡಿ ಆತಂಕಗಳು ಏನೂ ಇಲ್ಲ. ತುಂಬಾ ಸ್ಮೂತ್ ಆಗಿದೆ ನಿಮ್ ಲೈಫ್ ಇವಾಗ ಮತ್ತು ಮುಂದೆ ಕೂಡ. ಯಾಕೆಂದ್ರೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್, ನಿಮ್ಮ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಟಿ ಇದೆಯಲ್ಲ, ಅದು ಅದ್ಭುತವಾಗಿದೆ. ಅದು ಮನುಷ್ಯನಿಗೆ ಇದ್ದಾಗ್ಲೇನೆ ಏನಾದ್ರೂ ಮಾಡ್ಬೇಕು ಅನ್ನುವಂಥ ಒಂದು ಛಲ ಬರುತ್ತೆ. ಅದು ನಿಮ್ಮಲ್ಲಿ ಇವಾಗ ಇದೆ. ರೈಟ್ ಟೈಮ್ ಫಾರ್ ಯು. ನೀವೇನ್ ಮಾಡ್ಬೇಕಾಗಿದೆ ಅಂತ ಅನಿಸ್ತಾ ಇದೆ ಅದನ್ನ ನೀವು ಮಾಡುವ ಟೈಮ್ ಬಂದಿದೆ, ಮಾಡ್ಕೊಂಡು ಹೋಗಿ. ಯಾಕೆಂದ್ರೆ 1, 2, 3 ಮೇಜರ್ ಆರ್ಕನಾ ಕಾರ್ಡ್ಸ್ ಬಂದಿದೆ. 3 ಮೇಜರ್ ಆರ್ಕನಾ ಕಾರ್ಡ್ಸ್ ಬಂದಾಗ ಲೈಫ್ ಪಾತೆ ಚೇಂಜ್ ಆಗುತ್ತೆ ಅಂತ ಅರ್ಥ. ಹೈ ಪ್ರೀಸ್ಟೆಸ್ ಬಂದಿದೆ. ವಾಟ್ ಈಸ್ ಹೆಲ್ಪಿಂಗ್ ಯು ಅಂದ್ರೆ ನಿಮ್ಮ ಮನಸ್ಸು ಮತ್ತು ನಿಮ್ಮ ಒಳ ಮನಸ್ಸು ಅಂತೀವಿ ಇದನ್ನ, ಇಂಟ್ಯೂಷನ್ ಅಂತ ಹೇಳ್ತೀವಿ ಇದನ್ನ. ಯಾವಾಗ್ಲೂ ನಾವು ನಮ್ಗೆ
ಏನೋ ಒಂದು ಅನ್ಸುತ್ತೆ ಈ ತರ ಮಾಡೋದು ಸರಿ ಇಲ್ಲ ಅಂತ ನಿಮ್ ಮನ್ಸು ಹೇಳುತ್ತೆ ಈ ತರ ಮಾಡಬಾರ್ದು ಅಂತ. ಸೊ ಆ ಮನಸ್ಸಿನ ಮಾತು ಅರ್ಥ ಮಾಡ್ಕೊಳ್ಳುವ ಒಂದು ಲೆವೆಲ್ ಇದು. ಯಾರ್ದು ಬೇರೆಯವರ ಗೈಡೆನ್ಸು ಬೇಕಾಗಿಲ್ಲ ಇವಾಗ ನಿಮ್ಗೆ. ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿರೋದ್ರಿಂದ ನಿಮ್ಮ ಮನಸ್ಸು ಏನ್ ಹೇಳುತ್ತೆ ಹಾಗೂ ನಿಮ್ಮ ವಿಚಾರವಾಗಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ, ನಿಮ್ ಲೈಫ್ನ ಎಕ್ಸ್ಪೀರಿಯನ್ಸ್ ಕುರಿತಾಗೂ ನಿಮ್ಗೆ ಹೀಗ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನುವಂಥ ಒಂದು ವಿಚಾರದ ಕಡೆಗೆ ಇದೆ ನಿಮಗೆ ಅಂದ್ರೂ ಕೂಡ ನೀವು ಹಾಗೆ ಮಾಡ್ಕೊಂಡು ಹೋಗ್ಬೋದು. ನಿಮ್ಮನ್ನ ನೀವೇ ನಂಬೋದು ಮುಖ್ಯವಾಗತ್ತೆ ಇವಾಗ. ನಿಮ್ಮ ಮೇಲೆ ನೀವೇ ರಿಲಯಬಿಲಿಟಿನ ಇಟ್ಕೋಬೇಕಾಗತ್ತೆ. ಬೇರೆಯವರ ಅಡ್ವೈಸ್ ನಿಮ್ಗೀಗ ಬೇಕಾಗಿಲ್ಲ. ಅಷ್ಟು ನೀವು ಮೆಚೋರ್ಡ್ ಆಗ್ಬಿಟ್ಟಿದ್ದೀರಾ, ಅಷ್ಟು ನಿಮಗೆ ತಾಳ್ಮೆ ಬಂದಿದೆ ಹಾಗೂ ಲೈಫ್ ಬಗ್ಗೆ ಅಷ್ಟು ತಿಳ್ಕೊಂಡಿದ್ದೀರಾ. ನೀವು ನಿಮ್ಮ ಲೈಫ್ನ ನೀವು ಹೇಗೆ ಲೀಡ್ ಮಾಡಬೇಕು ಅನ್ನೋದು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಬೇರೆಯವರ ಗೈಡೆನ್ಸ್ ಈಗಿರೋ ಪರಿಸ್ಥಿತಿನಲ್ಲಿ ಬೇಕಿಲ್ಲ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. 9 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಒಂದು ನೀವು ಮೇ ಬಿ ಓವರ್ ಥಿಂಕಿಂಗ್ ಮಾಡ್ತಾ ಇರ್ಬೋದು, ಏನೋ ಒಂದು ಕೆಟ್ಟ ಯೋಚನೆ ಮಾಡ್ತಿರ್ಬೋದು. ಅದು ಸ್ಪೆಷಲ್ ಆಗಿ ನೀವು ನಿದ್ದೆ ಮಾಡುವ ಟೈಮಲ್ಲಿ ಈ ತರ ಯೋಚನೆಗಳು ಬರ್ತಾ ಇದೆ. ಏನಾಗುತ್ತೋ ಅಂತ ಒಂದೊಂದ್ಸಲ ಆಗೋದು, ಆತಂಕ ಬರಬಹುದು. ಅದನ್ನ ನೀವು ಸೀರಿಯಸ್ ಆಗಿ ತಗೊಳ್ಳೋದು ಬೇಕಾಗಿಲ್ಲ. ಬಿಕಾಸ್ ಯೂನಿವರ್ಸ್ ಹೇಳ್ತಾ ಇರೋದೇನಂದ್ರೆ ನಿಮ್ಮ ಪಾತ್ ತುಂಬಾ ಚೆನ್ನಾಗೇ ಇದೆ, ನೀವು ಮೂವ್ ಆಗಬಹುದು, ಮುಂದೆ ಹೋಗ್ಬಹುದು. ನೀವೇನ್ ಮಾಡ್ಬೇಕು ಅಂತ ನಿಮ್ಮ ಒಳಮನಸ್ಸು ಹೇಳ್ತಾ ಇದೆ. ಯಾವುದೇ ವಿಷಯವಾಗಿರ್ಲಿ, ನಿಮ್ಮ ಹಣಕಾಸಿನ ವಿಚಾರವಾಗಿರ್ಬೋದು, ನಿಮ್ಮ ಕೆಲಸ ಕಾರ್ಯಗಳ ವಿಚಾರವಾಗಿರ್ಬೋದು, ಅದ್ರಲ್ಲೆಲ್ಲ ನಿಮ್ಗೆ ಮಾಡಿದ್ರೆ ಅಂದ್ರೆ ನಿಮ್ ಮನ್ಸು ಹೇಳಿದ್ನ ನೀವು ಮಾಡ್ಕೊಂಡು ಹೋದ್ರೆ ಅದೇ ನಿಮಗೆ ಒಂದು ಲೈಫ್ನಲ್ಲಿ ಸ್ಟ್ರೆಂತ್ ಕೊಡುತ್ತೆ ಹಾಗೂ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ವಿಚಾರವಾಗೂ ನಿಮ್ಗೆ ರಿಸಲ್ಟ್ಸ್ ಸಿಗುತ್ತೆ. ಕಮ್ಯುನಿಟಿ ಕಾರ್ಡ್ ಬಂದಿದೆ. ಜನರ ಒಂದು ಪ್ರೀತಿನ ಗಳಿಸ್ಕೊಳ್ತೀರಾ, ವಿಶ್ವಾಸವನ್ನ ಗಳಿಸ್ತೀರಾ ಹಾಗೂ ಜನರಿಗೆ ನೀವು ಬೇಕು ಅನ್ನುವ ಒಂದು ಅವಲಂಬನೆ ಬರುತ್ತೆ. ನಿಮ್ಮ ಕಮ್ಯುನಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ತೀರಾ, ಅಂದ್ರೆ ನಿಮ್ಮ ಸೋಷಿಯಲ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಹೊಸ ಜನರ ಪರಿಚಯ ಆಗುತ್ತೆ ಹಾಗೂ ಇರುವ ಬಾಂಡಿಂಗ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಸೊ ದಟ್ ಈಸ್ ಅಗೇನ್ ಅ ಗುಡ್ ಸೈನ್. ಯಾಕಂದ್ರೆ ನೀವು ಗ್ರೋ ಆಗ್ತಾ ಇರೋದ್ರಿಂದ ಜನರು ನಿಮ್ಗೆ ಹತ್ರ ಆಗ್ತಾ ಇದ್ದಾರೆ. ಅನ್ಫಿನಿಶ್ಡ್ ಸಿಂಫನಿ ಬಂದಿರೋದ್ರಿಂದ ಒಂದೊಂದ್ಸಲ ಏನಾಗುತ್ತೆ, ಹಳೆ ರಾಗ ಹಳೆ ಹಾಡು ಅನ್ನೋ ತರ ಆಗುತ್ತೆ. ನೀವು ಅದನ್ನ ಫಸ್ಟ್ ತೆಗ್ದು ಹಾಕ್ಬೇಕಾಗತ್ತೆ. ಹಿಂದಿನ ವಿಚಾರಗಳು ಏನೇ ಆಗಿರ್ಲಿ, ಕಹಿ ಆಗಿರ್ಬೋದು ಘಟನೆಗಳು, ಅದನ್ನ ನೀವು ಬಿಡ್ಬೇಕಾಗತ್ತೆ. ನಿಮ್ಗೆ ಯಾವ್ದು ಸರ್ವ್ ಮಾಡ್ತಾ ಇಲ್ಲ, ನಿಮ್ಗೆ ಯಾವ್ದು ಒಳ್ಳೇದ್ ಮಾಡ್ತಾ ಇಲ್ಲ, ಯಾವ ಒಬ್ಬ ವ್ಯಕ್ತಿ ಒಳ್ಳೇದ್ ಮಾಡ್ತಾ ಇಲ್ಲ, ಆ ವ್ಯಕ್ತಿಯನ್ನ ಆದಷ್ಟು ಬೇಗ ಕಟ್ ಆಫ್ ಮಾಡಿ. ಅದೊಂದು ಸಣ್ಣ ಬ್ಲಾಕ್ ಆಗ್ಬೋದು ನಿಮ್ ಲೈಫ್ ನಲ್ಲಿ ಅಂತ ಬರ್ತಾ ಇದೆ. ಏಕೆಂದ್ರೆ ಹೀಗಾಯ್ತು ಅಂತ ಈಗ ಒಂದು ಪ್ರಾಬ್ಲಮ್ ಬಗ್ಗೆನೇ ನೀವು 10 ಸಲ ಮಾತಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಆ ಪ್ರಾಬ್ಲಮ್ನ ಆದಷ್ಟು ಬೇಗ ಸಾಲ್ವ್ ಮಾಡುವ ಒಂದು ಟೈಮ್ ಬಂದಿದೆ. ಸಾಲ್ವ್ ಮಾಡ್ಕೊಂಡ್ಬಿಡಿ. ನಿಮ್ಗೊಬ್ಬ ವ್ಯಕ್ತಿ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಅಂದ್ರೆ ಆ ವ್ಯಕ್ತಿನ ನೀವು ಒಂದು ಬ್ಲಾಕ್ ಅಥವಾ ಅವರಿಂದ ದೂರ ಇರೋದೇ ಬೆಟರ್ ಅಂತ ಹೇಳ್ತಾ ಇದೆ. ಯಾಕಂದ್ರೆ ಈ ವ್ಯಕ್ತಿ ಅಥವಾ ಈ ಸಿಚುವೇಶನ್ ನಿಮಗೆ ಡ್ರೈನ್ ಮಾಡ್ತಾ ಇದೆ. ಸೊ ಕಟ್ ಆಫ್ ಮಾಡಿ ಅಂತ ಒಂದು ಅಡ್ವೈಸ್ ನಿಮಗೆ ಸಿಗ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ತುಂಬಾ ಚೆನ್ನಾಗೇ ಬಂದಿದೆ ನಿಮ್ಮ ರೀಡಿಂಗ್. ಇಟ್ ಇಸ್ ರಿಯಲಿ ನೈಸ್. ನಿಮ್ಮ ಲೈಫ್ ಪಾತ್ ತುಂಬಾ ಚೆನ್ನಾಗಿದೆ. ಫ್ಯೂಚರ್ ಚೆನ್ನಾಗೇ ಇರುತ್ತೆ, ಮುಂದೆ ಹೋಗ್ಬೋದು, ಪ್ರಾಬ್ಲಮ್ಸ್ ಇಲ್ಲ ಅಂತ ಬರ್ತಾ ಇದೆ. ಈಗ ಈ 2ನೇ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಸೆಕೆಂಡ್ ಕಾರ್ಡ್ ಪೈಲ್, ನಿಮ್ಮ ಎನರ್ಜಿ ಹೇಗಿದೆ, ನಿಮ್ಮ ಪಾತ್ ಹೇಗಿದೆ, ನೀವು ಯಾವ ರೀತಿಯಾದ ಒಂದು ಸ್ಟೆಪ್ಸ್ ತಗೊಳ್ತಾ ಇದ್ದೀರಾ, ಆಬ್ಸ್ಟಿಕಲ್ಸ್ ಏನಾದರೂ ಇದೆಯಾ ಜೀವನದಲ್ಲಿ, ನಿಮ್ಗೇನು ಹೆಲ್ಪ್ ಆಗ್ತಾ ಇದೆ ನಿಮ್ಮ ಲೈಫ್ನಲ್ಲಿ, ಹಾಗೂ ಪ್ರೋಗ್ರೆಸ್ ಏನಿದೆ ಲೈಫ್ನಲ್ಲಿ, ಮುಂದೆ ಏನಾಗುತ್ತೆ, ನೀವೇನು ಮಾಡಬಹುದು ಚೇಂಜಸ್ ಅಂತ. ಮತ್ತೆ ಯೂನಿವರ್ಸ್ ಇಂದ ಗೈಡಿಂಗ್ ಏಂಜಲ್ ಮೆಸೇಜಸ್ ಇಂದ ಯಾವ ರೀತಿಯಾದ ಮೆಸೇಜ್ ನಿಮಗೆ ಸಿಗುತ್ತೆ ಅಂತ ನಾನು ಕಾರ್ಡ್ ತೆಗಿತಾ ಇದ್ದೀನಿ. ಸೊ ಒಂದು ಸ್ಪೆಷಲ್ ಮೆಸೇಜ್ ಬಂದಿದೆ. ಯಾನ್ ಅಂದಾಗ ಇದು ಯಾವ ಒಂದು ಸಂಕೇತ ಅಂದ್ರೆ ಪ್ಯಾಷನ್. ನಿಮಗೆ ಆ ಒಂದು ಫೈರ್ ಇರೋದ್ರಿಂದ ನೀವು ಏನಾದರೂ ಮಾಡಬೇಕು ಅನ್ನುವ ಒಂದು ಛಲ ಇದೆ ಅಂದ್ರೆ ಅದನ್ನ ಮಾಡುವ ಒಂದು ಟೈಮ್ ಬಂದಿದೆ ಅಂತ ಅರ್ಥ. ಇದೊಂದು ಸ್ಪೆಷಲ್ ಮೆಸೇಜ್ ಆಗಿದೆ ನಿಮಗೆ. ಎನ್ ಆ್ಯಂಡ್ ಯಾನ್ ಅಂತ ಹೇಳ್ತೀವಿ. ಯಾನ್ ಎನರ್ಜಿ ನಿಮಗೆ ಬಂದಿರೋದ್ರಿಂದ ನೀವು ಟೈಮ್ ವೇಸ್ಟ್ ಮಾಡೋದು ಬೇಡ, ಯೂಸ್ ಮಾಡ್ಕೊಳ್ಳಿ ನಿಮ್ಮ ಟೈಮ್ನ. ಸೊ ರೀಡಿಂಗ್ನಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಇದೆ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫೈರ್ ಎಲಿಮೆಂಟ್ ಜಾಸ್ತಿ ಇದೆ. ನೀವು ಕೋಪದಿಂದ ಜನರನ್ನ ಕಳ್ಕೊಳ್ತಿದ್ದೀರಾ, ಕೋಪದಿಂದಾನೇ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ನಾನು ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ.
ಇದು ನಿಮಗೆ ರೆಸೊನೇಟ್ ಆಗ್ತಾ ಇಲ್ಲ ಅಂದ್ರೆ ನೀವು ಕಟ್ ಆಫ್ ಮಾಡ್ಬೋದು ಈ ಒಂದು ವಿಡಿಯೋನ. ಬಟ್ ನಿಮ್ಗೆ ಇದು ಕನೆಕ್ಟ್ ಆದ್ರೆ ಹೌದು ದಿಸ್ ವಾಸ್ ಫಾರ್ ಯು ಅಂತಾನೆ ಅರ್ಥ. ನೀವು ಇಂಡಿವಿಜುವಲ್ ಆಗಿ ತಗೊಂಡ್ರು ನಿಮಗೆ ಬೆಟರ್ ಕ್ಲಾರಿಟಿ ನಿಮ್ಮ ಲೈಫ್ ಬಗ್ಗೆ ಸಿಗುತ್ತೆ. ಯಾವುದೇ ಪ್ರಶ್ನೆನಾದ್ರು ಕೇಳ್ಬೋದು, ನಿಮಗೆ ಉತ್ತರ ಸಿಗುತ್ತೆ ಫ್ಯೂಚರ್ ಬಗ್ಗೆ. ಸೊ ನಿಮ್ಮ ಎನರ್ಜಿ ಹೀಗಿದೆ. 10 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ನಿಮಗೆ ನಿಮ್ಮ ಪ್ರಕಾರವಾಗಿ ತುಂಬ ಕಷ್ಟನ ಅನುಭವಿಸ್ತಿದ್ದೀನಿ ಅನ್ನೋಂಥ ಒಂದು ಭಾವನೆ ಬರ್ತಾ ಇದೆ. ಯಾರು ಇಲ್ಲ ನನಗೆ, ಎಲ್ಲ ನನಗೆ ಬೆನ್ನಿಗೆ ಚೂರಿ ಹಾಕ್ತಾರೆ, ನನಗೆ ಯಾರು ಲವ್ ಮಾಡ್ತಾ ಇಲ್ಲ, ನನ್ಗೆ ಯಾರು ಒಂದು ಪ್ರೀತಿ ವಿಶ್ವಾಸವನ್ನ ತೋರಿಸ್ತಾ ಇಲ್ಲ. ಈ ತರ ನಿಮ್ಗೆ ನಿಮ್ಮ ಲೈಫ್ ಬಗ್ಗೆನೇ ಒಂದು ರೀತಿಯಾದ ದ್ವೇಷ, ಕೋಪ ಎಲ್ಲಾನು ಹೆಚ್ಚುತ್ತಾ ಇದೆ ಪ್ರೆಸೆಂಟ್ ನಲ್ಲಿ. ಆರ್ ಯು ಆನ್ ಅ ರೈಟ್ ಪಾತ್ ಅಂತ ಬರ್ತಾ ಇದೆ ಈ ಒಂದು ಪ್ರಶ್ನೆಗೆ. ನೀವು ಒಳ್ಳೆ ಟ್ರ್ಯಾಕ್ ನಲ್ಲೇ ಇದ್ದೀರಾ? ಯಾವ ರೀತಿಯಾದ ಟ್ರ್ಯಾಕ್, ಯಾವ ರೀತಿಯಾದ ಪಾತ್ ನಲ್ಲಿ ಇದ್ದೀರಾ ಅಂದ್ರೆ, ನೀವು ನಿಮ್ಮ ಎಮೋಷನ್ಸ್ ನ ಚಾನಲೈಸ್ ಮಾಡ್ತಾ ಇಲ್ಲ. ಚಾನಲೈಸ್ ಅಂದ್ರೆ ಏನು ಅಂದ್ರೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಕೋಪ ಮಾಡ್ಕೊಳ್ಳೋದು. ಇವಾಗ ಒಂದು ಸನ್ ಅಲ್ಲ, ಸೂರ್ಯನಲ್ಲಿ ತುಂಬಾನೇ ಆ ಒಂದು ಏನ್ ಹೇಳ್ತಾರೆ ಹೀಟ್ ಇರತ್ತೆ ಅಲ್ವಾ. ಇವಾಗ ಆ ಸೂರ್ಯ ಸುಡಬಹುದು, ಹಾಗೆ ಆ ಸೂರ್ಯನಿಂದ ಒಂದು ಗಿಡ ಅಥವಾ ಮರ ಬೆಳಿಲೂಬಹುದು. ಸೂರ್ಯ ಇಲ್ಲದೆ ಏನು ನಡೆಯೋದೇ ಇಲ್ಲ ಲೈಫ್ನಲ್ಲಿ. ಹಾಗೆ ಇದು ಅತಿರೇಕಕ್ಕೆ ಹೋದಾಗ ಜನ ಸಾಯಲೂಬಹುದು. ಸೊ ನಿಮ್ಮ ಪ್ರಾಬ್ಲಮ್ ಅದೇನೇ ಆಗಿದೆ. ನಿಮ್ಮ ಎನರ್ಜಿ ನಿಮ್ಮನ್ನ ನಾಶ ಮಾಡಬಹುದು ಅಥವಾ ನಿಮ್ಮ ಎನರ್ಜಿ ನಿಮ್ಮನ್ನ ಉದ್ಧಾರ ಕೂಡ ಮಾಡಬಹುದು. ಆ ಒಂದು ಬ್ಯಾಲೆನ್ಸ್ ನಿಮ್ಮ ಕೈಲೇ ತರಕ್ಕಾಗತ್ತೆ. ಈ ಒಂದು ಫೈರ್ ಇದೆಯಲ್ಲ, ಇದು ವಾಂಡ್ ಇದೆ, ಇದು ಫೈರ್ನ ಸಂಕೇತವಾಗಿದೆ ಟ್ಯಾರೋ ಪ್ರಕಾರ. ಸೊ ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ, ಒಂದು ನಿಮ್ಮ ಕೆಟ್ಟ ಮಾತುಗಳಿಂದ ಆಗಿರ್ಬೋದು ಅಥವಾ ಜನರ ಮೇಲೆ ಕೋಪದಿಂದ ಆಗಿರ್ಬೋದು ಜನರನ್ನ ಕಳ್ಕೊತಾ ಇದ್ದೀರಾ. ಮತ್ತು ನೀವೇನ್ ಮಾಡ್ತಿದ್ದೀರಾ ಅಂದ್ರೆ, ಜನ ನನ್ನನ್ನು ಇಷ್ಟಪಡ್ತಾ ಇಲ್ಲ ಅನ್ನುವಂಥ ಯೋಚನೆಗೂ ಬರ್ತಾ ಇದ್ದೀರಾ. ಸೊ ಬೇಸಿಕ್ಲಿ ಆ ಒಂದು ಸೆಲ್ಫ್ ರಿಫ್ಲೆಕ್ಷನ್ ನೀವು ಇವಾಗ ಮಾಡುವ ಒಂದು ಟೈಮ್ ಬಂದಿದೆ. ಹೀಗೆ ಹೋದ್ರೆ ಇನ್ನ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಹಾಗೂ ಆರ್ಫನ್ ಬಂದಿರೋದ್ರಿಂದ ಒಂಟಿ ಆಗ್ಬಿಡ್ತೀರಾ ಲೈಫಲ್ಲಿ, ಇನ್ಯಾರು ಇರಲ್ಲ ನಿಮ್ಮ ಲೈಫ್ನಲ್ಲಿ ಹೀಗೆ ಹೋಗ್ತಿದ್ರೆ ನೀವು ಅಂತ ಒಂದು ಎಚ್ಚರಿಕೆ ಕಾರ್ಡ್ ಕೂಡ ಬಂದಿದೆ. ನೆಕ್ಸ್ಟ್ ಏನ್ ಬಂದಿದೆ ಅಂದ್ರೆ ಆಬ್ಸ್ಟಿಕಲ್ಸ್ ಬರ್ತಿದೆ. ನಾನು ಹೇಳದ್ನಲ್ಲ, ನಿಮ್ಮ ಕೋಪ ಮತ್ತು ಬೇರೆಯವರ ಬಗ್ಗೆ ಈಗೋ ಜಾಸ್ತಿ ಈಗೋ ಇರೋದ್ರಿಂದ, ಅಹಂಭಾವನೆ ಇರೋದ್ರಿಂದ ಜನ ನಿಮ್ಗೆ ಒಳ್ಳೇದ್ ಮಾಡಕ್ ಬಂದ್ರು ಕೂಡ ಅವ್ರನ್ನ ಕಳ್ಕೊತಾ ಇದ್ದೀರಾ. ಅದನ್ನ ಫಸ್ಟ್ ನೀವು ತೆಗ್ದು ಹಾಕ್ಬೇಕಾಗತ್ತೆ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ರೀತಿಯಾದ ವಿಚಾರಗಳು ನಿಮ್ಮ ಲೈಫ್ನಲ್ಲಿ ನಡೀತಾ ಇರೋದ್ರಿಂದ ನೀವು ಒಳ್ಳೆ ಆಫರ್ಸ್ ಬಂದರೂ ಕೂಡ ಕಳ್ಕೊತಾ ಇದ್ದೀರಾ. ಸೊ ಆಬ್ಸ್ಟಿಕಲ್ಸ್ ಆಗಿರೋದೇ ನಿಮ್ಮ ಇಮೋಷನ್ಸ್ನ ನೀವು ಹತೋಟಿಲಿ ಇಟ್ಕೊಳ್ಳೇಬೇಕಾಗತ್ತೆ. ವಾಟ್ ಈಸ್ ಹೆಲ್ಪಿಂಗ್ ಯು ಅಂದ್ರೆ 2 ಆಫ್ ಸ್ಪೋರ್ಟ್ಸ್ ಬಂದಿದೆ. ಇಲ್ಲಿ ಕೂಡ ನಿಮ್ಮ ಟೈಮ್ ವೇಸ್ಟೇ ಆಗ್ತಾ ಇದೆ. ನಿಮಗೆ ಹೇಳದ್ನಲ್ಲ, ನಿಮ್ಮ ಪ್ರಕಾರವಾಗಿ ಯಾರೂ ಇಲ್ಲ, ನನ್ಗೆ ಒಂಟಿತನನೇ ಇದೆ ಲೈಫ್ನಲ್ಲಿ, ಇನ್ಯಾರು ನನ್ನ ಹತ್ರನೂ ಬರಲ್ಲ. ನೀವು ಇದನ್ನು ಯೋಚನೆ ಮಾಡ್ಬೇಕಾಗತ್ತೆ. ಯಾಕೆ ಜನ ನಿಮ್ಮ ಹತ್ರ ಬರ್ತಿಲ್ಲ? ಯಾಕೆ ಜನ ನಿಮ್ಮ ಕನೆಕ್ಷನ್ನ ಕಟ್ ಆಫ್ ಮಾಡ್ತಾ ಇದ್ದಾರೆ? ಯಾಕೆ ಜನ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ? ಸೊ ಇದನ್ನೆಲ್ಲ ನೀವು ಕ್ವೆಶನ್ ಮಾರ್ಕ್ ಮಾಡ್ಕೊಂಡಾಗ ನಿಮಗೆ ಉತ್ತರ ಸಿಕ್ಕೇ ಸಿಗತ್ತೆ. ನಿಮ್ಮಲ್ಲಿ ಒಂದು ದೊಡ್ಡ ಬದಲಾವಣೆನ ದಯವಿಟ್ಟು ತಗೊಂಡ್ ಬನ್ನಿ. ಇಲ್ಲ ಅಂದ್ರೆ ಹೀಗೆ ಆಗೋಗುತ್ತೆ, ಒಂದು ಮೆಂಟಲ್ ಬ್ಲಾಕ್ ಆಗುತ್ತೆ. ಹಾಗೂ ನಿಮ್ಮ ಲೈಫ್ನಲ್ಲಿ ನೀವು ಏನ್ ಮಾಡಕ್ ಹೋಗಿದ್ರು ಕೂಡ ನೀವು ಅದರಲ್ಲಿ ಸಕ್ಸಸ್ ನೋಡೋದಿಲ್ಲ. ನೀವು ಹೇಗೆ ಪ್ರೋಗ್ರೆಸ್ ಆಗಬಹುದು? ನಿಮಗೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಪೆಂಟಿಕಲ್ಸ್ ಇದೆಯಲ್ಲ, ಅರ್ತ್ ಎಲಿಮೆಂಟ್ ಅಂತ ಹೇಳ್ತೀವಿ ಟ್ಯಾರೋ ಪ್ರಕಾರ. ಅರ್ತ್ ಎಲಿಮೆಂಟ್ ಅಂದ್ರೆ ತಾಳ್ಮೆನ ಆದಷ್ಟು ಬೆಳೆಸ್ಕೊಳ್ಳೋದ್ರಿಂದ, ನಿಮ್ಮ ತನವನ್ನ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಸೃಷ್ಟಿ ಮಾಡ್ಕೊಳ್ಳೋದ್ರಿಂದ, ಬದಲಾವಣೆ ನಿಮ್ಮಲ್ಲಿ ನೀವು ತರೋದ್ರಿಂದ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿ ಬದಲಾಗತ್ತೆ. ಇವಾಗ ನೀವು ಚೇಂಜ್ ಆಗಲಿಲ್ಲ ಅಂದ್ರೆ, ನಿಮ್ಮ ಕಮ್ಯುನಿಕೇಶನ್ನ ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ, ಬಿಕಾಸ್ ನಿಮ್ಮ ಮಾತಿದೆಯಲ್ಲ ಜನರಿಗೆ ಇಷ್ಟ ಆಗ್ತಾ ಇಲ್ಲ. ನೀವು ಕಟುವಾಗಿ ಮಾತಾಡ್ತಾ ಇದ್ದೀರಾ, ಅದರಿಂದ ಜನರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ. ಈಗ ಪ್ರೀತಿ ಅನ್ನೋದು ನಿಮಗೆ ಬೇಕು, ನಾನು ಇಲ್ಲ ಅಂತ ಇಲ್ಲ, ಆದರೆ ಪ್ರೀತಿಯಿಂದಾನೇ ನಾವು ಪಡಿಬೇಕಾಗತ್ತೆ. ಫಸ್ಟ್ ಅದು ನಿಮ್ಮಿಂದಾನೇ ಶುರು ಆಗಬೇಕು. ಪ್ರೀತಿಯಿಂದ ಜನರನ್ನ ನೋಡಿ, ಜನರನ್ನ ಯೂಸ್ ಮಾಡ್ಕೋಬೇಕು ಅನ್ನುವ ಒಂದು ಮನಸ್ಥಿತಿಗೆ ದಯವಿಟ್ಟು ಬರಕ್ಕೆ ಹೋಗ್ಬಿಡಿ. ಈ ರೀಡಿಂಗ್ನಲ್ಲಿ ಏನಿದೆ ಅದನ್ನು ಹೇಳ್ತಾ ಇದ್ದೀನಿ. ನಿಮಗೆ ಕನೆಕ್ಟ್ ಆಗ್ತಾ ಇಲ್ಲ ಅಂದರೆ ಬಿಟ್ಬಿಡಿ. ಕನೆಕ್ಟ್ ಆಗ್ತಾ ಇದೆ ಅಂದರೆ ಈ ವಿಷಯವನ್ನ ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. ಹಿಯರ್ ಆ್ಯಂಡ್ ನೌ ಬರ್ತಾ ಇದೆ. ಇವಾಗ ನೀವೇನು ಮಾಡ್ತಾ ಇದ್ದೀರಾ ಅಂದರೆ, ಹಿಂದಿಂದ ಯೋಚನೆ ಮಾಡ್ತೀರಾ, ಇಲ್ಲ ಫ್ಯೂಚರ್ನ ಯೋಚನೆ ಮಾಡ್ತಾ ಇದ್ದೀರಾ. ಆದರೆ ನಿಮಗೆ ಯೂನಿವರ್ಸ್ ಹೇಳ್ತಾ ಇರೋದೇನೆಂದರೆ, ಪ್ರೆಸೆಂಟ್ನಲ್ಲಿ ಇರಬೇಕು. ಈಗಲೇ ನೀವು ಚೇಂಜ್ನ ತರಬೇಕು, ಈಗಲೇ ಬದಲಾವಣೆನ ತರಬೇಕು. ಹೀಗೆ ಒಂದು ಕಾರ್ಡ್ ನಿಮಗೆ
ಒಂದು ಕಾಷನ್ ಎಚ್ಚರಿಕೆ ಕೊಡ್ತಾ ಇದೆ. ಪಾಸ್ಟ್ನ ನೀವು ಚೇಂಜ್ ಮಾಡೋಕ್ಕಾಗಲ್ಲ, ಫ್ಯೂಚರ್ನ ನೀವು ಕಂಪ್ಲೀಟಾಗಿ ಹೀಗೆ ಇರುತ್ತೆ ಅಂತ ಕೂಡ ದೃಢೀಕರಣವಾಗಿ ಹೇಳೋಕ್ಕೂ ಆಗಲ್ಲ. ನೀವು ಇವಾಗ ಏನು ಮಾಡಬೇಕು ಅಂದರೆ ಪ್ರೆಸೆಂಟ್ನಲ್ಲಿ ನಿಮ್ಮಲ್ಲಿ ಒಂದು ಬದಲಾವಣೆನ ತಂದಾಗ ಫ್ಯೂಚರ್ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಒಂದು ಅಶ್ಯೂರೆನ್ಸ್ ನಿಮಗೆ ಸಿಗ್ತಾ ಇದೆ ಈ ಕಾರ್ಡ್ ಮುಖಾಂತರವಾಗಿ. ಸೊ ಬೇಸಿಕ್ಲಿ ರೀಡಿಂಗ್ ತುಂಬ ಚೆನ್ನಾಗೇ ಇದೆ, ಯಾಕಂದರೆ ಇದು ನಿಮಗೆ ಒಂದು ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಆಗ್ಬೋದು. ನಿಮ್ಮ ಲೈಫ್ ಈ ಒಂದು ರೀಡಿಂಗಿಂದ ಚೇಂಜ್ ಆಗ್ಬೋದು. ನಿಮ್ಗೆ ಹಂಗೆ ಅನ್ನಿಸ್ತಾ ಇದೆ ಅಂದರೆ ಕಮೆಂಟ್ ಮಾಡಿ, ಬಾಕ್ಸ್ನಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಇದು ಕನೆಕ್ಟ್ ಆಗ್ತಾ ಇದೆ, ಹೌದು ಇದು ನನ್ನಲ್ಲಿ ಈ ಥರದ ಕುಂದುಕೊರತೆಗಳಿದೆ ಅನಿಸಿದ್ರೆ ಕಮೆಂಟ್ ಮಾಡಿ. ಒಂದೊಂದ್ಸಲ ನಾವು ನಮ್ಮ ತಪ್ಪುಗಳನ್ನ ಒಪ್ಕೋಬೇಕಾಗತ್ತೆ. ನಾವು ಯಾವಾಗಲೂ ಸರಿಯಾಗಿರೋದಿಲ್ಲ, ಆದರೆ ಒಂದು ಅವಕಾಶ ಬಂದಾಗ ನಾವು ಬದಲಾಗಬೇಕು ಅಂತ ಆ ಅವಕಾಶನ ನಾವು ಸರಿಯಾಗಿ ಯೂಸ್ ಮಾಡ್ಕೋಬೇಕಾಗತ್ತೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.